ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ, ಏನಪ್ಪ ಈ ಥರ ತಮ್ಲೈನ್ ಹಾಕಿದ್ದಾರೆ ಅಂತ ಅಂದ್ಕೊಂಡ್ರಾ? ಬನ್ನಿ, ಅದ್ರ ಬಗ್ಗೆನೇ ಮಾತಾಡ್ತೀನಿ. ನಾನಿವತ್ತು ವ್ಯಾಪಾರಕ್ಕೆ ಹೋಗಿದ್ದೆ. ಇವತ್ತು ಭಾನುವಾರ ಅಲ್ವಾ, ವ್ಯಾಪಾರ ಆಗುತ್ತೆ ಅಂತ ಹೇಳಿ ವ್ಯಾಪಾರಕ್ಕೆ ಹೋಗಿದ್ದೆ. ಇವತ್ತು ವ್ಯಾಪಾರದ ಹತ್ರ ಒಂದು ಟಿ ಟಿ ಗಾಡೀಲಿ ತುಂಬ ಜನ ಹೆಣ್ಮಕ್ಳು ಬಂದಿದ್ದರು. ಅದರಲ್ಲಿ ಒಂದಿಬ್ಬರು ಮೂರು ಜನ ಗಂಡ್ಮಕ್ಳು ಕೂಡ ಇದ್ದರು. ತೊಗೊಂಡು ಬಂದು ಒಂದು ರೋಡಿಂದ ಆಚೆ ಒಂದಷ್ಟು ದೂರದಲ್ಲಿ ಗಾಡಿ ನಿಲ್ಲಿಸಿ ಹಾರ ನೋಡಿದ್ರು. ನಾವು ವ್ಯಾಪಾರ ಆಗುತ್ತೆ ಅಂದ್ಕೊಂಡು ರೋಡ್ ದಾಟಿ ಹೋದ್ಮೇಲೆ ಅವರು ತುಂಬ ಚೌಕಾಸಿ ಮಾಡಿದ್ರು ಹೂವನ್ನ. ಸರಿ ಅಂತ ಹೇಳ್ಬಿಟ್ಟು, ಪರವಾಗಿಲ್ಲ, ತುಂಬ ಬಿಸಿಲಿದೆ ಅಲ್ವಾ, ಸರಿ ಹೋಗೋಣ, ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಕಮ್ಮಿ ರೈಟಕ್ಕೆ ಹೇಳಿದ್ರು. ಆದರೂ ಕೂಡ ನಾನು ಒಂದು ರೈಟ್ ಫಿಕ್ಸ್ ಮಾಡಿ ಹೂವಿನ ವ್ಯಾಪಾರ ಮಾಡಿದೆ. ಅದರಲ್ಲಿ ಏನಾಯಿತು ಅಂತಂದರೆ, 500 ರೂಪಾಯಿಗೆ ಅವರು ನೋಟ್ ಕೊಟ್ಟರು. ನಾನು ಚೇಂಜು ಇಲ್ಲ ಅಂತ ಹೇಳಿದೆ. ಅವಾಗ ವಾಪಸ್ ಕೊಟ್ಟೆ ಅವ್ರಿಗೆ, ನೀವೇ ಚೇಂಜ್ ಕೊಡಿ ಅಂತ ಹೇಳ್ಬಿಟ್ಟು. ನಾನೇನು ಮಾಡಿದೆ ಅಂತಂದರೆ, ಅವರು ಚೇಂಜ್ ಇಲ್ಲ ಅನ್ನೋದಕ್ಕೆ ಒಂದಿಬ್ಬರು ಮೂರು ಜನ ಹೂ ಮುಡ್ಕೊಂಡ್ಬಿಟ್ಟಿದ್ರು. ಸರಿ, ಇನ್ನೇನು ಚೇಂಜ್ ಇಲ್ಲ ಅಂತಿದ್ದಾರಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋವಂಥ ಚಿಲ್ಲರೆ ಎಲ್ಲ ಲೆಕ್ಕ ಟೋಟಲ್ ಹಾಕ್ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ನಾನು ಎಷ್ಟು ಚೇಂಜ್ ಕೊಡಬೇಕಿತ್ತು ಅಷ್ಟು ಅಮೌಂಟ್ ಇತ್ತು ನನ್ನ ಹತ್ರ. ಅವ್ರನ್ನ ಕೇಳಿದೆ, ಫೋನ್ಪೇ ಮಾಡಿ ಅಂತಲೇ ಕೇಳಿದೆ. ಅವರು ಫೋನ್ಪೇ ಕೂಡ ಮಾಡಲಿಲ್ಲ. ಫೋನ್ಪೇ ಇಲ್ಲ ಅಂತಲೇ ಹೇಳಿದ್ರು. ಅಷ್ಟು ಜನನೂ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಫೋನಲ್ಲಿ ಅಮೌಂಟ್ ಇಲ್ಲ ಅಂದರು. ಸ್ವಲ್ಪ ಜನ ನಾವು ಫೋನ್ಪೇನೇ ಉಪಯೋಗಿಸಲ್ಲ ಅಂತ ಹೇಳಿದ್ರು. ಈ ರೀತಿ ಹೇಳಿದ್ರು. ಸರಿ, ಓಕೆ ಅಂದ್ಬಿಟ್ಟು ಇದೇ ಚೇಂಜ್ ಕೊಟ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂದರೆ, ಮತ್ತೆ ಹೂವನ್ನ ತೊಗೊಂಡ್ರು. 1-2 ಪೀಸು ಹೂವನ್ನ ಎಕ್ಸ್ಟ್ರಾ ಇಸ್ಕೊಂಡ್ರು. ಹೂವೆಲ್ಲ ಸ್ವಲ್ಪ ಬಿಸಿಲಿಗೆ ಇದಾಗ್ಬಿಟ್ಟಿದೆ ಅಂತ ಹೇಳಿ ಮತ್ತೆ ಕವರ್ ಕೊಡಿ ಅಂತ ಮತ್ತೆ ನಾನು ನಿಂತಿರೋ ಜಾಗಕ್ಕೆ ಕಳಿಸಿದ್ರು. ಕವರ್ ಕೊಡಿ, ಕವರ್ ಬೇಕೇ ಬೇಕು ಅಂತ ಹೇಳಿ. ನನಗೆ ತಲೆನೇ ಓಡಲಿಲ್ಲ. ನನ್ನ ಕೈಯಲ್ಲಿರೋ ಹೂವಿನ ಕವರ್ನೇ ಕೂಡ ಹೂವನ್ನೆಲ್ಲ ತೋಳ ಮೇಲೆ ಹಾಕ್ಕೊಂಡು ಕವರ್ ಕೊಟ್ಬಿಟ್ಟು ಅಮೌಂಟ್ ಇಸ್ಕೋಬೇಕಿತ್ತು. ನಾನು ಕವರ್ ತರೋದಕ್ಕೆ ಅಂತ ಬಂದರೆ ಅವರು ಹೊರಟೋಗ್ಬಿಟ್ಟಿದ್ರು. 500 ರೂಪಾಯಿಗೆ ಚೇಂಜು ಕೊಟ್ಟು ಹೂವನ್ನು ಕೊಟ್ಟು, ಅವರು ಮೊದಲೇ ನಾನು ಚೇಂಜ್ ಕೊಟ್ಟ ತಕ್ಷಣ ಈಸ್ಕೊಬೇಕಿತ್ತು. ಅವ್ರು ಮತ್ತೆ ಹೂ ತೊಗೋತಾ ಇದ್ರಲ್ಲ, ಅವರು ಕೊಡ್ತೀನಿ ಅಂತ ಹೇಳಿದ್ರು. ಕವರ್ ತೊಗೊಂಡು ಬನ್ನಿ ಅಂತೆ, ಕವರ್ ಬೇಕು, ನಾವು ದೂರ ಹೋಗೋದು ಅಂತ ಹೇಳ್ಬಿಟ್ಟು ನನಗೆ ಈ ರೀತಿ ಮಾಡಿದ್ರು. ಇವತ್ತು 500 ರೂಪಾಯಿನೂ ನಾನು ಚೇಂಜು ಕೊಟ್ಟು ಹೂವನ್ನು ಕೊಟ್ಟು, ನಮಗೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ, ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು. ಮತ್ತು ನಾನು ಸಿಟಿಗೆ ಹೋಗಿ ಹೂವು ತೊಗೊಂಡ್ಬಂದು ಒಬ್ರಿಗೂ ಕೂಲಿಗೂ ಕೂಡ ಹೂವನ್ನ ಕೊಡೋದಿಲ್ಲ ನಾನು. ಯಾಕಂದರೆ ಅವರು ಸ್ವಲ್ಪ ಹೂವನ್ನೆಲ್ಲ ಎತ್ಕೊಂಡ್ಬಿಡ್ತಾರೆ. ಮತ್ತು ಅವರು ಸ್ವಲ್ಪ ಮಸಗ್ಬಿಡ್ತಾರೆ, ಹೂವು ಎಲ್ಲ ರೆಡ್ ಆಗಿಬಿಡುತ್ತೆ ಬೇಗ ಅಂತ ಹೇಳ್ಬಿಟ್ಟು, ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಲಿಗೂ ಕೊಡಲ್ಲ. ನಾನು ನಿದ್ದೆಗೆಟ್ಟು ಹೂವನ್ನ ಕಟ್ತೀನಿ. ಮತ್ತು ಹೂವು ಮಿಕ್ಕೋತು ಅಂದರೆ 3 ಗಂಟೆ ರಾತ್ರಿಗೆ ಎದ್ದು ಹೂವು ಕಟ್ಟಿ ನಾನು ತೊಗೊಂಡೋಗಿ ನಿಂತ್ಕೊಂಡು ವ್ಯಾಪಾರ ಮಾಡೋ ಅಂಥದ್ದು. ಇವತ್ತು ನೋಡಿ ಎಷ್ಟು ಮೋಸ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅವರು ಬೇಕು ಅಂತಲೇ ಈ ರೀತಿಯೇ ನನಗೆ ಅಷ್ಟು ದೂರದಲ್ಲಿ ನನ್ನ ಮುಂದೆನೇ ಬಂದಿದ್ದ ಗಾಡಿ ಅದು. ಅಷ್ಟು ದೂರದಲ್ಲಿ ನಾನು ಹೋಗ್ತಿದ್ದಂಗೆ ಮುಂದೆ ತೊಗೊಂಡೋಗಿ ಗಾಡಿನ ಅಲ್ಲಿ ನಿಲ್ಲಿಸ್ಕೊಂಡ್ರು ಅವರು. ನಾನು ಹೋಗಬಾರ್ದಾಗಿತ್ತು. ನಾನು ಯಾವಾಗಲೂ ತುಂಬ ಜನ ಅಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಹಾರ ನೋಡಿದ್ರೆ ನಾನು ಹೋಗೋದೇ ಇಲ್ಲ. ಯಾಕಂದರೆ ರೋಡ್ ದಾಟೋದೇ ನಾನೊಂದು ಸ್ವಲ್ಪ ಲೇಟು. ಯಾಕಂದರೆ ಕಾಲು ಸ್ವಲ್ಪ ನನಗೆ ಪ್ರಾಬ್ಲಮ್ ಇರೋದ್ರಿಂದ ನಾನು ರೋಡ್ ದಾಟೋದೇ ಲೇಟು. ಅದಕ್ಕೋಸ್ಕರನೇ ಇಲ್ಲೇ ಬನ್ನಿ ಅಂತ ಕರಿತೀನಿ. ನಾನಿವತ್ತು ವ್ಯಾಪಾರ ಆಗುತ್ತೆ, ಇಷ್ಟೊಂದು ಜನ ಇದ್ದಾರೆ ಅಲ್ವಾ, ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ದೂರ ಬಂದೆ. ನಾನು ಅಷ್ಟು ದೂರ ಹೋಗಿ ಈ ಥರ ಲಾಸ್ ಮಾಡಿದ್ರು. ನನ್ನ ಕೈಯಾರೇ ನಾನು ಚೇಂಜು ಕೊಟ್ಟು ಹೂವನ್ನು ಕೊಟ್ಟು ಅವ್ರನ್ನ ಕಳಿಸ್ದಂಗೆ ಆಯಿತು. ಆ ದುಡ್ಡು ತೊಗೊಂಡು ಅವರು ಎಷ್ಟು ದಿನ ತಿಂತಾರೆ ಅಲ್ವಾ 500 ರೂಪಾಯಿನ. ಎಂಥ ಕಚಡ ಜನ ಇರ್ತಾರೆ ಅಲ್ವಾ, ಈ ಥರನೂ ಮೋಸ ಮಾಡಬೇಕಾ? ಆಮೇಲೆ ಅದರಲ್ಲಿ ಒಬ್ಬರು ವ್ಯಕ್ತಿ ಕೂಡ ಕೇಳಿದ್ರು ನನ್ನ ಸ್ಟಾರ್ಟಿಂಗಲ್ಲಿ, ಸ್ಲಿಪ್ಪರ್ ಹಾಕ ಬರಲ್ವಮ್ಮ, ಸ್ಲಿಪ್ಪರ್ ಹಾಕೊಳ್ದೆ ಬಂದಿದ್ದೀರಾ, ಕಾಲು ಎಷ್ಟು ತುಂಬ ಬಿಸಿಲಿದೆ, ನಾವು 5 ನಿಮಿಷನೇ ನಿಂತ್ಕೊಳ್ಳೋಕ್ಕಾಗಲ್ಲ, ನೀವು ಹಿಂಗೆ ನಿಂತಿದ್ದೀರಾ ಅಂತಲೂ ಕೂಡ ಕೇಳಿದ್ರು ಒಬ್ಬರು. ಅದಕ್ಕೆ ನಾನು ಇಲ್ಲ, ಸ್ಲಿಪ್ಪರ್ ಹಾಕ್ಕೊಬೇಕು, ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಆಮೇಲೆ ಆ ವ್ಯಕ್ತಿನೇ ಕೂಡ ಕಾಲು ನೋವಾಗಿರೋಗಿದೆ, ಅದರಲ್ಲೂ ಕುಂತ್ಕೊಂಡು ಬೇರೆ ಬರ್ತಾಯಿದ್ದೀರಾ, ಸ್ಲಿಪ್ಪರ್ ಹಾಕಿಲ್ಲ ಅಂತಲೇ ಕೂಡ ಕೇಳಿದ್ದಾರೆ ನನ್ನನ್ನು. ನನ್ನ ಪರಿಸ್ಥಿತಿನ ನೋಡು ಕೂಡ ಈ ಥರ ಮೋಸ ಮಾಡಿಬಿಟ್ಟು ಹೋದ್ರಲ್ಲ, ಅವ್ರು ಎಷ್ಟು ಮನಸ್ಸು ನನಗೆ ನೋವು ಉಂಟಾಗಿರಬೇಕು. ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದು ದುಡ್ಡನ್ನೆಲ್ಲನೂ ಇವತ್ತು ಬಂಡವಾಳ ಹಾಕಿರೋ ದುಡ್ಡೆಲ್ಲನೂ ಅವ್ರಿಗೆ ಚೇಂಜನ್ನು ಕೊಟ್ಟು
ಹೂವನ್ನು ಕೊಟ್ಟು ಕಳಿಸ್ದಂಗೆ ನಾನು. ತುಂಬ ಬೇಜಾರಾಗ್ತಿದೆ ಇವತ್ತು. ಎದ್ದು ಯಾರ ಮುಖ ನೋಡಿದ್ನೋ ಏನು ಕಥೆನೋ, ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ ಅಂತ ನಾವು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಈ ಥರ ಮಾಡ್ತಾರಲ್ಲ, ಎಂಥ ಜನ ಇರಬೇಕು. ಒಬ್ಬೊಬ್ಬರು ಪುಣ್ಯಾತ್ಮ ಬರ್ತಾರೆ, ಚೌಕಾಸಿನೇ ಮಾಡೋದಿಲ್ಲ. ಕೇಳಿದಷ್ಟು ಹೇಳ್ತಾರೆ, ಇಷ್ಟೇನಾ ರೈಟು, ಕಮ್ಮಿ ಇಲ್ವಾ ಅಂತ ಒಂದು ಮಾತು ಅಂತಾರೆ ಅಷ್ಟೇ. ಸರಿ 5 ರೂಪಾಯಿ 10 ರೂಪಾಯಿ ಕಮ್ಮಿ ಕೊಡಿ ಅಂದರೂ ಕೂಡ ಅವರು ಒಬ್ಬೊಬ್ಬರು ಇಟ್ಕೊಳ್ಳೋದಿಲ್ಲ. ನಾನು ಏನು ರೈಟ್ ಹೇಳಿರ್ತೀನಿ ಸ್ಟಾರ್ಟಿಂಗಲ್ಲಿ ಅದೇ ರೈಟೇ ಕೊಟ್ಬಿಟ್ಟು ಹೋಗ್ತಾರೆ. ಪರವಾಗಿಲ್ಲ ಸರ್ ತೊಗೊಳ್ಳಿ ಅಂತಂದ್ಬಿಟ್ಟು ಕೊಡೋಕ್ಕೋದ್ರೂ ಇಸ್ಕೊಳ್ಳಲ್ಲ, ಬೇಡಮ್ಮ ಅಂತಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಒಬ್ಬೊಬ್ಬರು ಈ ರೀತಿ ಮಾಡ್ತಾರೆ. ಒಬ್ಬೊಬ್ಬರು ನಿಜವಾಗ್ಲೂ ಮಂಗಳಮುಖಿಯವರು ಕೂಡ ಬಂದರೆ ಒಬ್ಬೊಬ್ಬರು ತುಂಬಾ ಚೌಕಾಸಿ ಮಾಡ್ತಾರೆ. ಒಬ್ಬೊಬ್ಬರು ನಾನು ಕೇಳೋದೇ ಇಲ್ಲ, ಒಂದು ಪೀಸ್ ತೊಗೊಂಡು 50 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೊಡ್ತಾರೆ. ಚೇಂಜು ಕೊಡೋಕ್ಕೋದ್ರು ಇಟ್ಕೋ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ರೀತಿ ಮಾಡ್ತಾರೆ. ನಿಜವಾಗ್ಲೂ ಒಬ್ಬೊಬ್ಬರನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಹತ್ರ ನಾನು ಇಟ್ಕೊಳ್ಳೋದಿಲ್ಲ, ಯಾರು ಜಾಸ್ತಿ ಅಮೌಂಟ್ ಕೊಟ್ಟರು ನಾನು ಇಟ್ಕೊಳ್ಳೋದಿಲ್ಲ. ನಾನು ಹೇಳ್ತೀನಿ, ಅವ್ರು ಯಾರಾದರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಯಾರಾದ್ರು ಬಂದಿದ್ರು 10 ರೂಪಾಯಿ ಜಾಸ್ತಿ ಇದ್ದರೂ ಕೂಡ ದೇವಸ್ಥಾನಕ್ಕೆ ಕೊಟ್ಬಿಡಿ ಹೂವನ್ನಂತ ಕೊಡ್ತೀನಿ ನಾನು, ದೇವಸ್ಥಾನಕ್ಕೆ ಕೊಟ್ಬಿಡಿ ಅಂತ ಹೇಳ್ತೀನಿ. ನಾನು ಇಟ್ಕೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಕೊಟ್ಬಿಡಿ ಅಂತ ಹೂವು ಕೊಟ್ಟು ಕಳಿಸ್ತೀನಿ. ಏಕೆಂದರೆ ಆ ಋಣ ನಾವೆಲ್ಲಿ ತೀರ್ಸೋಕ್ಕಾಗುತ್ತೆ. ಇವತ್ತು 50 ರೂಪಾಯಿ 100 ರೂಪಾಯಿ ಕೊಟ್ಟರು ಅಂತ ಇಸ್ಕೊಂಡ್ಬಿಡ್ತೀವಿ. ಆ ಋಣನ ನಾವು ಯಾವಾಗ ತೀರಿಸೋದು ಅಲ್ವಾ? ಆ ರೀತಿ ಅಂದ್ಕೊಂಡು ನಾನು ಯಾರ ಹತ್ರನೂ ತೊಗೊಳೋದಿಲ್ಲ. ಎಷ್ಟೋ ಸತಿ ಮಂಗಳಮುಖಿಯರು ಕೂಡ ಕೇಳಿದ್ದಾರೆ ನನ್ನನ್ನು, ಏನಾದರೂ ಎಲ್ಪ್ ಬೇಕಮ್ಮ ಅಂತ ಕೂಡ ಕೇಳಿದ್ರೆ. ಅಂಥ ಒಳ್ಳೆ ಜನ ಕೂಡ ಬರ್ತಾರೆ ನನಗೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಂಥವ್ರು ಕೂಡ. ಬಿಸಿಲಲ್ಲಿ ನಿಂತಿದೆಯಾ, ಒಂದು ಛತ್ರಿನಾದರೂ ಹಾಕ್ಕೊಬೇಕಲ್ವಾ, ಇಲ್ಲ ಟೋಪಿ ಹಾಕ್ಕೊಬೇಕಲ್ವಾ ಅಂತ ಮಾತಾಡ್ತಾರೆ. ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಹೂವು ತಗೊಂಡು ಹೋಗ್ತಾರೆ. ಒಬ್ಬೊಬ್ಬರು ಕಂಜೂಸ್ ಮಾಡ್ತಾರೆ, ಒಬ್ಬೊಬ್ಬರು ಇವರು ಈ ಥರ ಮಾಡೋದಿಲ್ಲ, ಒಬ್ಬೊಬ್ಬರು ಇದು ಮಾಡ್ತಾರೆ. ಮತ್ತು ಒಬ್ಬರು ತುಂಬ ಅರ್ಥ ಮಾಡ್ಕೊಂಡಿರೋರು ಹೂವಿನ ಬೆಲೆ ಎಷ್ಟು ಅಂತಲೇ ಕೇಳ್ಬಿಟ್ಟು ಅಷ್ಟೇ ಅಮೌಂಟ್ ಕೊಡ್ತಾರೆ. ಯಾಕಂದರೆ ಇವತ್ತಿನ ಸೀಸನಲ್ಲಿ ಮಲ್ಲಿಗೆ ಹೂವು ರೈಟ್ ಇದೆ. ರೈಟಿಗೆ ತಕ್ಕನಾಗಿ ದುಡ್ಡನ್ನ ಕೊಟ್ಬಿಟ್ಟು ಹೋಗ್ತಾರೆ. ಈಗ ಜಾಸ್ತಿ ತಗೊಂಡ್ರೆ ನಾವೇ ಕೂಡ ಕಮ್ಮಿ ಮಾಡ್ತೀವಿ. ಒಂದು 3-4 ಪೀಸ್ ತೊಗೊಂಡ್ರು ಅಂದರೆ ನಾವೇ ಒಂದು 30 ರೂಪಾಯಿ ಈ ಥರ ಕಮ್ಮಿ ಮಾಡಿ ಕೊಡ್ತೀವಿ. ನಾನು ಯಾವತ್ತೂ ಹೇಳ್ದಷ್ಟೇ ರೈಟು ಅಂತ ಯಾವತ್ತೂ ಕಮ್ಮಿ ಮಾಡಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ. ವ್ಯಾಪಾರ ಮಾಡುವಾಗ ಇಲ್ಲ ರೈಟ್ ಇದೆ ಅಂತ ಹೇಳ್ತೀನಿ. ಏನಾದರೂ ಕಮ್ಮಿ ಕೊಡೋರು ಕೊಟ್ಟರು ಒಂದು 5 ರೂಪಾಯಿ 10 ರೂಪಾಯಿ ಕಮ್ಮಿ ಕೊಡಿ ಅಂತ ಈಸ್ಕೋತೀನಿ. ಇಲ್ಲ ಇಷ್ಟೇ ಇರೋದು ಅಂತ ಹೇಳಿದ್ರು ಕೂಡ ಈಸ್ಕೋತೀನಿ ಒಬ್ಬೊಬ್ರಿಗೆ. ಆಮೇಲೆ ಒಬ್ಬೊಬ್ಬರು ಅಮೌಂಟ್ ಇಲ್ದೇ ಕೂಡ ನಮಗಿಂತ ತೀರಾ ಬಡವ್ರು ಬಂದಾಗ ಈ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲೆಲ್ಲ ನಾನು ವ್ಯಾಪಾರ ಮಾಡೋ ಜಾಗದಲ್ಲಿ ಈ ತರ್ಪಣ ಬಿಡೋಕ್ಕೆಲ್ಲ ಬರ್ತಾರೆ. ತುಂಬ ಜನ ಬಂದಾಗ ಒಬ್ಬೊಬ್ಬರು ಬಂದಾಗ ಅಮೌಂಟೇ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಹೂ ತೊಗೊಳೋದಕ್ಕೆಲ್ಲ. ಅಂಥವ್ರಿಗೆ ಕೂಡ ಸ್ವಲ್ಪ ನಾನು ಕೈಲಿ ಹಿಡ್ಕೊಂಡು ಸ್ವಲ್ಪ ಬಾಡೋಗಿರೋ ಅಂಥ ಹೂವು ಯಾವ್ದಾದ್ರು ಇದ್ದರೂ ಕೂಡ ನಾನು ಒಂದು ಅಮೌಂಟ್ ತೊಗೊಳ್ದಲೇ ಕೂಡ ನಾನು ಎಷ್ಟೋ ಜನಕ್ಕೆ ಕೊಟ್ಟು ಕಳಿಸಿದ್ದೀನಿ. ಅವರು ಒಂದು 10 ರೂಪಾಯಿ 20 ರೂಪಾಯಿನ ತೊಗೊಳ್ಳಿಯಮ್ಮ ಅಂತಂದರೆ ಬಲವಂತದಿಂದ ಕೊಟ್ಟಿರೋರು ಕೂಡ ಇದ್ದಾರೆ. ಏಕೆಂದರೆ ಅಷ್ಟೊಂದು ರೈಟಲ್ಲಿ ಇವಾಗ ನಾವು ಒಂದು 30 ರೂಪಾಯಿ ಮೊಳ ಮಾರ್ತಾಯಿದ್ದೀವಿ ಅಂತಂದಾಗ ಅವರು ಇಲ್ಲ ಅಲ್ಲೇ ಪುರೋಹಿತರಿಗೆ ಕಟ್ಬಿಟ್ಟು ಈ ಥರ ದುಡ್ಡು ಶಾರ್ಟೇಜ್ ಇದೆ, ಸಾಕು ಒಂದು 10 ರೂಪಾಯಿ ಕೊಡಿ ಅಂತಾರಲ್ವ. ಆವಾಗ ನಾನು ಅಳತೆನೇ ಮಾಡೋದಿಲ್ಲ. ನಾನು ಒಂದು 30 ರೂಪಾಯಿಗೆ ಮಾರ್ತಾ ಇರೋ ಹೂವನ್ನೇ ಸ್ವಲ್ಪ ಕೈಲಿ ಹಿಡ್ಕೊಂಡು ಇದ್ದಾಗಿರುತ್ತಲ್ಲ ಅಂಥ ಹೂವು ಎಲ್ಲನೂ ಕೊಟ್ಟು ಕಳಿಸ್ತೀನಿ. ಎಷ್ಟೋ ಜನಕ್ಕೆ ನಾನು ಈ ರೀತಿ ಮಾಡ್ತೀನಿ. ಆದರೆ ನನಗೇ ಈ ರೀತಿ ಇವತ್ತು ಮೋಸ ಈ ಥರ ಸುಮಾರು ಸತಿ ಆಗಿದೆ ನನಗೆ. ಅದಕ್ಕೆ ನಾನು ರೋಡ್ ದಾಟಿ ಹೋಗೋದಿಲ್ಲ. ಆದರೆ ಇವತ್ತು ಯಾಮಾರಿ ಹೋಗ್ಬಿಟ್ಟೆ ಅಂತ ಅನ್ಕೋತೀನಿ ನಾನು. ಅಷ್ಟೊಂದು ಜನ ನೋಡಿದ್ನಲ್ಲ, ನಾನು ಬೇಗ ವ್ಯಾಪಾರ ಆಗಿಬಿಡುತ್ತೆ ಅಂತ ಹೋದೆ. ಆದರೆ ಈ ರೀತಿ ಮೋಸ ಮಾಡಿ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. 500 ರೂಪಾಯಿ ಎಷ್ಟು ದಿನ ಇಟ್ಕೊಂಡು ತಿಂತಾರೆ ಅವರು ಚೈನ್ ಅಲ್ವಾ? ಹೂವು ಅದು ಅವ್ರು ಮುಡ್ಕೊಂಡಿದ್ದಕ್ಕಾಗಲಿ ಇಲ್ಲ ದೇವಸ್ಥಾನಕ್ಕೆ ತೊಗೊಂಡೋದ್ರೆ ಆಗಲಿ ಯಾವತ್ತೂ ಸಲ್ಲಲ್ಲ. ಈ ರೀತಿ ಮೋಸ ಮಾಡಿ ಮುಡ್ಕೊಳ್ಳೋ ಅಂಥ ಹೂವು ಆಗಿರ್ಬೋದು, ಇಲ್ಲ ಈ ಥರ ಮೋಸ ಮಾಡಿ ದೇವಸ್ಥಾನಕ್ಕೆ ತೊಗೊಂಡೋಗೋ ಅಂಥ ಹೂವು ಆಗಿರ್ಬೋದು. ಅವ್ರು ಹೇಳಿದ್ದು ದೇವಸ್ಥಾನಕ್ಕೆ ದೂರ ಹೋಗ್ತಾಯಿದ್ದೀವಿ, ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕು, ಕವರ್ ಕೊಡಿ ಅಂತ ಕೇಳಿದ್ದವ್ರು ನನ್ನನ್ನು. ಆದರೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾವತ್ತೂ ಅವ್ರಿಗೆ ಸಲ್ಲಲ್ಲ ಅಂತ ಅಂದ್ಕೋತೀನಿ ನಾನು. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಯಾಕಂದರೆ ಬಿಸಿಲಲ್ಲಿ ನಿಂತ್ಕೊಂಡು ನಾನು ಮಧ್ಯಾಹ್ನ 12:15 ಆಗಿರೋ ಅಂಥ ಇದ್ದು ಬೆಳಗ್ಗೆ 7 ಗಂಟೆಯಿಂದ 12:30 ಗಂಟೆ ನಾನು ನಿಂತ್ಕೊಂಡು ವ್ಯಾಪಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ? ಒಂದು ಗ್ಲಾಸ್ ನೀರು ಕುಡಿಯೋದಿಲ್ಲ ನಾವು. ಅಲ್ಲೆಲ್ಲೂ ವಾಶ್ರೂಮ್ಗೆ ಹೋಗೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ವಾಶ್ರೂಮ್ಗೆ ಹೋಗಬೇಕಾಗೋ ಪರಿಸ್ಥಿತಿ ಬರುತ್ತೆ ಅಂತ
ನೀರು ಕೂಡ ಕುಡಿಯೋದಿಲ್ಲ ನಾವು. ಬೆಳಗ್ಗೆ ಕುಡಿದೋದ್ರೆ ಮನೇಲೇ ಬಂದು ನಾವು ನೀರು ಕುಡಿಯೋದು. ಆ ಥರ ಕಷ್ಟಪಟ್ಟು ನಾವು ವ್ಯಾಪಾರ ಮಾಡ್ತೀವಿ. ಅದು ಈ ಥರ ಮೋಸ ಮಾಡಿ ಹೋಗ್ತಾರೆ ಜನ. ಎಂಥ ಕೆಟ್ಟ ಜನ ಇರಬೇಕು. ನಿಜವಾಗ್ಲೂ ತುಂಬ ಬೇಜಾರಾಯಿತು. ನಾನು ನಿಜವಾಗ್ಲೂ ₹1 ಮೋಸ ಮಾಡೋ ವ್ಯಕ್ತಿ ಅಲ್ಲ. ಆದರೆ ನನಗೆ ಈ ರೀತಿ ಆದಾಗ ತುಂಬಾ ಮನಸ್ಸು ಬೇಜಾರಾಗುತ್ತೆ. ಇವತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.